ನಮಸ್ಕಾರ. ಧರ್ಮ ಸಂಪದ ವಾಹಿನಿಗೆ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಎಂದರೆ ಯುಗದ ಆದಿ. ಸಂಸ್ಕೃತದ ಯುಗ ಮತ್ತು ಆದಿ ಎಂಬ ಎರಡು ಪದಗಳ ಸೇರ್ಪಡೆಯಿಂದ ಈ ಹೆಸರು ಬಂದಿದೆ. ಸನಾತನ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದು ನಮ್ಮ ಪಾಲಿಗೆ ಹೊಸ ವರ್ಷದ ಆರಂಭ. ಪ್ರಕೃತಿಯಲ್ಲಿನ ಬದಲಾವಣೆ, ಸಾಂಪ್ರದಾಯಿಕ ಆಚರಣೆ ಮತ್ತು ವೈಜ್ಞಾನಿಕ ಹಿನ್ನೆಲೆಗಳನ್ನು ಮೈಗೂಡಿಸಿಕೊಂಡಿರುವ ಯುಗಾದಿ ಬದುಕಿನ ಏರಿಳಿತಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂದೇಶವನ್ನು ಸಾರುತ್ತದೆ. ಯುಗಾದಿ ಮತ್ತು ಪ್ರಕೃತಿಯ ಸಂದೇಶ. ಯುಗಾದಿ ಹಬ್ಬದ ಸಮಯದಲ್ಲಿ ಪ್ರಕೃತಿಯು ನವವಧುವಿನಂತೆ ಶೃಂಗಾರಗೊಂಡಿರುತ್ತದೆ. ಪ್ರಕೃತಿಯು ನಮಗೆ ಹಲವಾರು ವಿಚಾರಗಳನ್ನು ಈ ಸಮಯದಲ್ಲಿ ಕಲಿಸುತ್ತದೆ. ಪುನರ್ಜನ್ಮದ ಸಂಕೇತ. ಶಿಶಿರ ಋತುವಿನಲ್ಲಿ ಎಲೆಗಳನ್ನು ಉದುರಿಸಿದ ಮರಗಳು ವಸಂತ ಋತುವಿನ ಆಗಮನದೊಂದಿಗೆ ಚಿಗುರೊಡೆಯುತ್ತವೆ. ಇದು ಹಳತನ್ನು ಬಿಟ್ಟು ಹೊಸತನ್ನು ಅಪ್ಪಿಕೊಳ್ಳಿ ಎಂಬ ಸಂದೇಶ ನೀಡುತ್ತದೆ. ಸಮೃದ್ಧಿಯ ಸೂಚನೆ. ಮಾವಿನ ಮರಗಳು ಹೂ ಬಿಟ್ಟು ಕೋಗಿಲೆಗಳು ಗಾನಸುಧೆ ಹರಿಸುತ್ತಾ ಪ್ರಕೃತಿಯಲ್ಲಿ ಸಕಾರಾತ್ಮಕತೆಯನ್ನು ತುಂಬುತ್ತವೆ. ಬೇವಿನಲ್ಲಿ ಹೂವು ಬಿಡುತ್ತದೆ. ಇದು ಪ್ರಕೃತಿಯ ವೈವಿಧ್ಯತೆಯನ್ನು ತೋರಿಸುತ್ತದೆ. ಜೀವ ವೈವಿಧ್ಯ. ಸುಡು ಬಿಸಿಲಿನ ನಡುವೆಯೂ ಪ್ರಕೃತಿಯು ಹೇಗೆ ತಂಪಾದ ಗಾಳಿ ಮತ್ತು ಸುಂದರ ಹೂವುಗಳನ್ನು ನೀಡುತ್ತದೆಯೋ ಹಾಗೆಯೇ ಮನುಷ್ಯನು ಕಷ್ಟಗಳ ನಡುವೆ ಶಾಂತಿಯಿಂದ ಬದುಕಬೇಕು ಎಂದು ಪ್ರಕೃತಿ ಬೋಧಿಸುತ್ತದೆ. ಯುಗಾದಿಯ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವ. ಯುಗಾದಿಯು ಕೇವಲ ಹಬ್ಬವಲ್ಲ, ಅದು ಕಾಲಚಕ್ರದ ಸಂಭ್ರಮ. ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಸೃಷ್ಟಿ ಕಾರ್ಯವನ್ನು ಆರಂಭಿಸಿದ್ದು ಇದೇ ದಿನ ಎಂದು ನಂಬಲಾಗಿದೆ. ಸಮಚಿತ್ತದ ಪಾಠ. ಬೇವು ಕಹಿ ಮತ್ತು ಬೆಲ್ಲ ಸಿಹಿ ಎರಡನ್ನೂ ಸಮನಾಗಿ ಸ್ವೀಕರಿಸುವ ಮೂಲಕ ಜೀವನದಲ್ಲಿ ಬರುವ ಸುಖ ಮತ್ತು ದುಃಖ ಎರಡನ್ನೂ ಸ್ಥಿತಪ್ರಜ್ಞೆಯಿಂದ ಎದುರಿಸಬೇಕು ಎಂಬ ಬದುಕಿನ ಪಾಠವನ್ನು ಈ ಹಬ್ಬ ಸಾರುತ್ತದೆ. ಹೊಸ ಆರಂಭ. ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಭರವಸೆಯೊಂದಿಗೆ ಜೀವನವನ್ನು ಆರಂಭಿಸಲು ಇದು ಸೂಕ್ತ ಸಮಯ. ರೈತರಿಗೆ ಇದು ಹೊಸ ಕೃಷಿ ವರ್ಷದ ಆರಂಭವೂ ಹೌದು. ಯುಗಾದಿಯನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ. ಈ ಹಬ್ಬದ ಆಚರಣೆಯ ಹಿಂದೆ ಹಲವಾರು ಧಾರ್ಮಿಕ ಮತ್ತು ಸಾಮಾಜಿಕ ವಿಧಿವಿಧಾನಗಳಿವೆ. ಅಭ್ಯಂಜನ ಸ್ನಾನ. ಹಬ್ಬದ ದಿನದಂದು ಸೂರ್ಯೋದಯಕ್ಕೂ ಮುನ್ನ ಎದ್ದು ಮೈಗೆ ಎಣ್ಣೆ ಹಚ್ಚಿಕೊಂಡು ಶಾಸ್ತ್ರೋಕ್ತವಾಗಿ ಸ್ನಾನ ಮಾಡುವುದು ಅಭ್ಯಂಜನ ವಾಡಿಕೆ. ಇದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುವ ಸಂಕೇತ. ಮನೆಗಳ ಅಲಂಕಾರ. ಮನೆಯ ಮುಂಭಾಗದಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ಬಾಗಿಲಿಗೆ ಹಸಿರು ಮಾವಿನ ಎಲೆಗಳ ತೋರಣ ಹಾಗೂ ಬೇವು ಬೆಲ್ಲದ ಹಾರಗಳನ್ನು ಕಟ್ಟಲಾಗುತ್ತದೆ. ಮಾವಿನ ಎಲೆ ಸಮೃದ್ಧಿಯ ಸಂಕೇತವಾದರೆ ಬೇವು ಕೆಟ್ಟ ಗಾಳಿಯನ್ನು ಶುದ್ಧೀಕರಿಸುವ ಶಕ್ತಿ ಹೊಂದಿದೆ. ಬೇವು ಬೆಲ್ಲ ವಿತರಣೆ. ಯುಗಾದಿಯ ಅತಿ ಮುಖ್ಯ ಭಾಗವೆಂದರೆ ಬೇವು ಬೆಲ್ಲ ಸೇವನೆ. ಬೇವು ಬೆಲ್ಲ ಸವಿದು ಸುಖವಾಗಿ ಬಾಳಿ ಎಂಬ ಆಶಯದೊಂದಿಗೆ ಇದನ್ನು ಹಂಚಲಾಗುತ್ತದೆ. ಇದು ಕೇವಲ ಪ್ರಸಾದವಲ್ಲ, ಜೀವನದ ತತ್ವಶಾಸ್ತ್ರ. ಪಂಚಾಂಗ ಶ್ರವಣ. ಸಂಜೆ ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ಪುರೋಹಿತರಿಂದ ಪಂಚಾಂಗ ಶ್ರವಣ ಮಾಡಲಾಗುತ್ತದೆ. ಆ ವರ್ಷದ ಮಳೆ, ಬೆಳೆ, ರಾಶಿ ಭವಿಷ್ಯ ಮತ್ತು ಗ್ರಹಗತಿಗಳ ಬಗ್ಗೆ ತಿಳಿದುಕೊಳ್ಳುವುದು ಇದರ ಉದ್ದೇಶ. ಹಬ್ಬದ ಅಡುಗೆ. ಸಂಪ್ರದಾಯದಂತೆ ಈ ದಿನ ಹೋಳಿಗೆ, ಒಬ್ಬಟ್ಟು, ಪಾಯಸ ಮತ್ತು ಮಾವಿನಕಾಯಿ ಚಿತ್ರಾನ್ನದಂತಹ ರುಚಿಕರವಾದ ಅಡುಗೆಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸಲಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಯುಗಾದಿಯು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಸಾರುವ ಹಬ್ಬ. ಇದು ನಮಗೆ ತಾಳ್ಮೆ, ಸೌಹಾರ್ದತೆ ಮತ್ತು ಭರವಸೆಯನ್ನು ಕಲಿಸುತ್ತದೆ. ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಉಳಿಸಿಕೊಂಡು ಆಧುನಿಕ ಜಗತ್ತಿನಲ್ಲಿ ಹೊಸ ಚಿಂತನೆಗಳೊಂದಿಗೆ ಮುನ್ನಡೆಯಲು ಯುಗಾದಿ ಪ್ರೇರಣೆಯಾಗಿದೆ. ಈ ಯುಗಾದಿಯು ಎಲ್ಲರ ಬಾಳಿನಲ್ಲಿ ಬೇವು ಕಡಿಮೆಯಾಗಿ ಬೆಲ್ಲದ ಸಿಹಿ ಹೆಚ್ಚಾಗಲಿ ಎಂಬ ಆಶಯದೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.